ಮಾತಾಡ್ಲಾ ರೀ? ನಾನು ದೇವಸ್ಥಾನಕ್ಕೆ ಹೋಗಿ ಆ ದೇವರಿಗೆ ತುಪ್ಪದ ದೀಪವನ್ನು ಹಚ್ಚಿ ಬರ್ತೀನಿ. ಮತ್ತೇನು ಪದ್ಮ, ಇವತ್ತು ಅಷ್ಟೊಂದು ಖುಷಿಯಿಂದ ದೇವರಿಗೆ ಹೋಗಿದ್ದೀಯಲ್ಲ, ಮತ್ತೇನಾದರೂ ನಮಗೆ ಸುಖದ ಐಶ್ವರ್ಯನಾರು ಆ ದೇವರು ಕೊಟ್ಟಿದ್ದಾನೇನು? ಹೌದ್ರಿ, ಈಗಿರುವ ಹೆಚ್ಚಿನ ಐಶ್ವರ್ಯಕ್ಕಿಂತ ಹೆಚ್ಚಿನ ಐಶ್ವರ್ಯವನ್ನು ಕೊಟ್ಟಿದ್ದಾನೆ ಆ ಭಗವಂತ. ಅದಕ್ಕಾಗಿ ಆ ಭಗವಂತನಿಗೆ ತುಪ್ಪದ ದೀಪವನ್ನು ಹಚ್ಚಿ ಬರ್ಲಿಕ್ಕೆ ಹೊರಟಿದ್ದೀನಿ. ನಾನು ದೇವಸ್ಥಾನಕ್ಕೆ ಹೋಗಿ ಬರ್ಲಾ? ಅಂದರೆ ನಿನ್ನ ಮಾತಿನ ಅರ್ಥನೇ ನನಗೆ ಗೊತ್ತಾಯಿಲ್ಲ. ಈಗಿರುವ ಶ್ರೀಮಂತಿಕೆಗಿಂತ ಇನ್ನು ಹೆಚ್ಚಿನ ಐಶ್ವರ್ಯ ಏನಾದರೂ ಕರುಣಿಸಿದ್ದಾನ ನನಗೆ? ಹ್ಞೂನ್ರಿ, ಹೆಚ್ಚಿನ ಐಶ್ವರ್ಯವನ್ನು ಕರುಣಿಸಿದ್ದಾನೆ. ಇನ್ನೂ ತಿಳಿಲಿಲ್ವೇ? ಅದೇನು ಹೇಳು ಪದ್ಮ, ನಿನ್ನ ಮನಸ್ಸಿನಲ್ಲಿರುವ ವಿಷಯವನ್ನು ನಿರ್ಭಯವಾಗಿ ಹೇಳು. ಈ ವಿಚಾರವನ್ನು ಹೇಳೋದಕ್ಕೆ ನನಗೆ ತುಂಬಾ ನಾಚಿಕೆ ಆಗ್ತಿದ್ರಿ. ನಾಚಿಕೆ ಆಗುವುದಕ್ಕೆ ಈ ಮನೆಯಲ್ಲಿ ಯಾರಿದ್ದಾರೆ ಪದ್ಮ? ನಿನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ. ನಿರ್ಭಯವಾಗಿ ಹೇಳು ಪದ್ಮ, ನಿನ್ನ ಮನದಲ್ಲಿರುವ ವಿಷಯವನ್ನು. ನೋಡಿ, ಈ ಮನೆಯಲ್ಲಿ ಸುಖ ಸಂತೋಷದ ತುಂಬಿದ ಈ ಸಾಗರದಲ್ಲಿ ಆದಷ್ಟು ಬೇಗ ಒಂದು ಪುಟ್ಟ ಮಗು ಬರ್ತಿದೆ. ನೀವು ತಂದೆಯಾಗ್ತಿದ್ದೀರಿ ರೀ ಪದ್ಮ. ಎಂತ ಸಂತೋಷದ ಸುದ್ದಿಯನ್ನು ಹೇಳಿಬಿಟ್ಟೆ ಪದ್ಮ. ಅಂದರೆ ನಾನು ಒಂದು ಮಗುವಿನ ತಂದೆಯಾಗುತ್ತೇನೆಂದಾಗ ಎಲ್ಲಿಲ್ಲದ ಸಂತೋಷವಾಗುತ್ತಿದೆ ಪದ್ಮ. ಇದೇ ಸಂತೋಷದಲ್ಲಿ ಈ ನಿನ್ನ ಸುಮಧುರ ಕಂಠದಿಂದ ಒಂದು ಪ್ರೇಮ ಗೀತೆ ಹಾಡಬಾರದೆ ಚಿನ್ನ? ಸನ್ಮುಖಿ ಮಂಗಲ ಸರಸೋಚಾಯಿ ಮಂದಹಾಸ ಅಹನಲು ಮೇಯ ಶ್ರಾವಣ ಮಾಸ
ರೀ ಈಗ್ಲಾದ್ರೂ ದೇವಸ್ಥಾನಕ್ಕೆ ಹೋಗಿ ಬಿಡ್ತಿರೋ ಅಥವಾ ಇಲ್ಲ? ಹೋಗಿ ಬಾ ಪದ್ಮ, ಹೋಗಿ ಬಾ, ಸಂತೋಷವಾಗಿ ವರವನ್ನು ಪಡೆದುಕೊಂಡು ಬಾ. ಬಾಗಿಲು ಹಾಕಿರ್ತತಿ, ಇನ್ನೇನು ಹೋಗಿಲ್ಲ ನಾನು. ಏನಿಲ್ಲ, ಗಂಡು ಮಗುವಿಗೆ ಜನ್ಮ ಕೊಡುತ್ತೇನೆ ಅಂತ ಆ ದೇವರಲ್ಲಿ ಬೇಡಿಕೊಂಡು ಬಾ. ಯಾಕೆ ಹೆಣ್ಣು ಹುಟ್ಟಿದ್ರೆ ಬೇಡ ಅಂತತೇನು? ಪ್ರಪ್ರಥಮದಲ್ಲಿ ಗಂಡ ಹುಟ್ಟಿದ ಮೇಲೆ ಹೆಣ್ಣು ಹುಟ್ಟಿದ್ರೆ ನಡೀತಮ್ಮ. ಇಲ್ಲ, ನನಗೆ ಹುಟ್ಟೋದು ಹೆಣ್ಣೆ ಅನ್ಸುತ್ತೆ. ನನಗನ್ನಿಸ್ತದೆ ಗಂಡ ಹುಟ್ಟದಂತೆ. ಇಲ್ಲ, ಹೆಣ್ಣು ಹುಟ್ಟುತ್ತೆ. ಆಯ್ತು ಪದ್ಮ, ಸಂಬಂಧ ಬಂದಾಗ ನೋಡೋಣ. ಈಗ ಮೊದಲು ವರವನ್ನು ಕೇಳಿಕೊಂಡು ಬಾ. ಸರಿ, ಡೈಲಿ ಹೋಗಿ ಬರ್ಲಿ. ಆಯ್ತಾಯ್ತು. ಸರಿ. ಪದ್ಮ, 9 ತಿಂಗಳು ಹೆತ್ತು ಹೊತ್ತು ತಾಯಿ ಆಗಬೇಕೆಂಬ ಆಸೆ ನಿನಗಿರಬೇಕು. ಆದರೆ ತಂದೆಯಾಗುವ ಕುಂಚಿತ್ತು ಚಿಂತೆಯೂ ನನಗಿಲ್ಲ. ಏಕೆಂದರೆ ನಾಳೆ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗು ನಾನು ಮಾಡಿದ ಕಾರಸ್ಥಾನಕ್ಕೆ ಎದುರಾಗಿ ಈ ನನ್ನ ಸರ್ವ ಆಸ್ತಿಗೆ ಮುಟ್ಟುಗೋಲು ಹಾಕೋದ್ರಲ್ಲಿ ಯಾವ ಸಂದೇಹವೂ ಇಲ್ಲ. ಇದಕ್ಕೊಂದು ಒಳ್ಳೆಯ ಉಪಾಯ ಮಾಡಲೇಬೇಕು. ಹೌದು, ಉಪಾಯ ಬಂತು, ಮಾಡಲೇಬೇಕು. ಮಗುವಿನ ಭ್ರೂಣ ಹತ್ಯೆ ಮಾಡಿಸಲೇಬೇಕು. ಆ ಪದ್ಮಾಳ ಹೊಟ್ಟೆಯಲ್ಲಿ ಮೂಡುತ್ತಿರುವ ಕೂಸನ್ನು ಈಗಲೇ ಅಲ್ಲೇ ನಶಿಸಿ ಹೋಗುವ ಹಾಗೆ ಮಾಡಬೇಕು. ಇದೇ ಈ ಪ್ರತಾಪನ ಪ್ರತಿಜ್ಞೆ. ವಿದ್ಯಾ, ಈ ವನದ ವಸಂತ ಮಾಸದಲ್ಲಿ ಕೋಗಿಲೆಗ ಹಾಡುಗಳು ಇಟ್ಟು ಸುಮಧುರ ಸಂಗೀತವಾಗಿದೆಯಲ್ಲ. ಈ ವನದಲ್ಲಿ ಒಂದು ಗೀತೆಯನ್ನು ಹಾಡಬಾರದೇನು? ಶುರು ಆಯ್ತಲ್ಲ, ಮನೆ ಕಾಟ ಸಾಕಾಗ್ಯದ ಅಂತ ಇಲ್ಲಿ ಬಂದೆ ಗಾರ್ಡನ್. ಇಲ್ಲಿ ಶುರು ಆಯ್ತಿಲ್ಲ, ನಿಮ್ದು ಮುಗಿಯೋದಿಲ್ಲ. ಒಂದೇ ಹಣ್ಣಿಗೆ ಬಾಳೆ ತಿಂಡಿಗೆ ದಾಳಿಂಬೆ ಹಣ್ಣಿಗೆ ಹೂ ಕನಕ ಮರಿ ನೀನು ಬಾರದ ಪೂಜೆಗೆ ಹೋಗಿಲ್ಲ. ಹೂ ಶ್ರೀರಾಮರು ನೀನು ಬಾರದ ಭಕ್ತವನಾಗಲ್ಲ. ಗೀತಾಂಜಲಿ ಒಂದೇ ಹಣ್ಣಿಗೆ ಬಾಳೆ ತಿಂಡಿಗೆ ದಾಳಿಂಬೆ ಹಣ್ಣಿಗೆ ಗೀತಾಂಜಲಿ ಒಂದೇ ಹಣ್ಣಿಗೆ ಬಾಳೆ ತಿಂಡಿಗೆ ದಾಳಿಂಬೆ ಹಣ್ಣಿಗೆ.
ಕರ್ಕೊಂಡು ಇನ್ನೊಂದು ರೀ ಬನ್ರಿ ಹೋಗೋಣ. ಶಾಂತೇಶ್ ನಿಲ್ಲಿ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ ಶಾಂತೇಶ್? ನಿಮ್ಮನ್ನೇ ಕೇಳ್ತೀರ. ಎಷ್ಟೇ ಆದರೂ ಶ್ರೀಮತಿ ಪದ್ಮಾದೇವಿ ಅವರೇ, ನಾನು ಹೇಗಿದ್ರು ಏನು ಪರವಾಗಿಲ್ಲ. ನೀವೆಷ್ಟು ಶ್ರೀಮಂತರಿದ್ರು ಕೂಡ ಈ ಬಡವನನ್ನು ಇನ್ನೂ ಮರ್ತಿಲ್ಲವಲ್ಲ, ಅದೇ ನನ್ನ ಪುಣ್ಯ. ಹೋಗ್ಲಿ, ನಾನು ಹೇಗಿದ್ರು ಪರವಾಗಿಲ್ಲ, ಆದ್ರೆ ನಿಮ್ಮ ದಾಂಪತ್ಯ ಜೀವನ ಚೆನ್ನಾಗಿಲ್ಲ ತಾನೇ? ಶಾಂತೇಶ್, ನನ್ನ ದಾಂಪತ್ಯ ಜೀವನ ತುಂಬಾ ಚೆನ್ನಾಗಿದೆ. ಆದ್ರೆ ನೀವು ನಿಮ್ಮ ಮಾತಿನಿಂದ ನನ್ನನ್ನು ಚುಚ್ಚಿ ಸಾಯಿಸ್ತಿದ್ದೀರಿ ಶಾಂತೇಶ್. ಅಂಗೈ ಹುಣ್ಣಿಮೆಗೆ ಈ ಕನ್ನಡಿ ಯಾಕೆ ಬೇಕು ಪದ್ಮಾದೇವಿ ಅವರೇ? ನನ್ನ ಕಣ್ ಮುಂದೆ ದಿನಕ್ಕೊಂದು ಚಲನಚಿತ್ರದಂತೆ ನಾಟಕ ಮಾಡಿ ನಿನ್ನ ಆಸೆಯಲ್ಲಿ ನೀನೇ ನಿರ್ವಹಿಸಿಕೊಂಡು ಬಿಟ್ಟಿಯಲ್ಲ. ಮಾನವರಾಗಿ ಹುಟ್ಟಿದ ಮೇಲೆ ನಾವು ಮಾನವರಾಗಿರಬೇಕು ಹೊರತು ಮೃಗವೊಬ್ಬರ ಪ್ರಾಣಕ್ಕೆ ಸಂಚಿಕಾರ ತಂದು ಕೊಡಬಾರ್ದು. ಶಾಂತೇಶ್, ಎಲ್ಲಿ ನೀವು ಮಾತನಾಡ್ತಿರುವ ಮಾತು ಬಹಳ ತಪ್ಪಾಗಿ ತಿಳ್ಕೊಂಡಿದ್ದೀರಿ. ನೀವು ತಿಳಿದುಕೊಂಡ ಹೆಣ್ಣು ನಾನಲ್ಲ. ನೋಡಿ, ನನ್ನ ಕಾಲ ಮೇಲೆ ನಾನೇ ಮುಳ್ಳು ಚುಚ್ಚಿಕೊಂಡಿದ್ದೇನೆ. ನನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಿ ಶಾಂತೇಶ್, ಅರ್ಥ ಮಾಡಿಕೊಳ್ಳಿ. ಮೇಲು ಕೀಳು ಭಾವನೆ ನನ್ನಲ್ಲಿದ್ದರೆ ನಾನ್ಯಾಕೆ ನಿನ್ನ ಪ್ರೀತಿ ಪಾಶದ ಸಿಲುಕಿ ಹುಚ್ಚನಂತೆ ಅಲಿಯುತ್ತಿದ್ದಲೇ? ಪದ್ಮ, ಮೋಸ ಮಾಡೋದಕ್ಕೂ ಸ್ವಲ್ಪ ಇತಿಮಿತಿ ಇರಬೇಕು. ತಂದೆ ಮಗಳ ಮೋಸದ ಒಳಗೆ ಸಂಚಿಗೆ ಒಳಗಾಗಿ ಅಂದು ತುಂಬಿದ ಸಭೆಯೊಳಗೆ ನಾನು ಮರ್ಯಾದೆ ಶೂನ್ಯನಾದೆ. ಅಡಕೆಗೆ ಹೋದ ಮಾನ ಆನೆ ಕೊಟ್ಟಬಾರದು ಪದ್ಮಾದೇವಿ, ಆನೆ ಕೊಟ್ಟಬಾರದು. ನಾನು ಮದುವೆ ಮಂಟಪಕ್ಕೆ ಬಾರದಿದ್ದಕ್ಕೂ ಒಂದು ಕಾರಣವಿತ್ತು. ನಾನೇನಾದ್ರೂ ಬಂದಿದ್ದೇ ಆಗಿದ್ರೆ ನಿಮ್ಮ ಜೀವನ ದುರಂತವಾಗ್ತಾ ಇತ್ತು. ಅಂದ್ರೆ ನಿನ್ ದೃಷ್ಟಿಯಲ್ಲಿ ನಾನು ಈಗ ಸುಖದ ಸುಪ್ಪತ್ತಿಗೆಯಲ್ಲಿ ತೇಲ್ತಾ ಇದ್ರೆ ಅಂತ ತಿಳ್ಕೊಂಡಿದೀಯಾ? ಪದ್ಮ, ಅಂದು ನಾನು ಮನೆಗೆ ಬಂದಾಗ ನಿಮ್ಮ ತಂದೆಯವರು ಹೇಳಿ ಒಂದು ಒಳ್ಳೆ ಕೆಲಸ ಮಾಡಿದ್ರು. ಆದರೆ ಅದಕ್ಕೆ ನೀನು ನಡುವೆ ಬಂದು ನನಗೆ ಅಡ್ಡ ಬಂದ್ಬಿಟ್ಟು ಏನು ಮಾಡಿದ್ದು ಗೊತ್ತಾ ನೀನು? ನಿಮ್ಮ ಈ ಮದುವೆ ಬೇಡ ಶಾಂತೇಶ್, ಈ ನಿನ್ನನ್ನು ಮರ್ತು ಬಿಡು ಅಂತಂದಿದ್ರೆ ಆವತ್ತೇ ನಾನು ಮರ್ತು ಬಿಟ್ಟು ನಾನು ಎಲ್ಲಾದರೂ ಒಂದು ಭಿಕ್ಷೆ ಬೇಡ ಹುಡುಗಿಯನ್ನು ಕಟ್ಟಿಕೊಂಡು ನನ್ನ ಜೀವನವನ್ನು ಸಾಗಿಸ್ತಾ ಇದ್ದೆ.
ಇಲ್ಲ ಶಾಂತೇಶ್, ಇಲ್ಲ. ನೀವು ನನ್ನನ್ನು ತಪ್ಪಾಗಿ ತಿಳಿದುಕೊಂಡಿದ್ದೀರ. ನಾನು ನಿಮ್ಮನ್ನ ಮನಸಾರಿ ಪ್ರೀತಿಸಿದ್ದು ನಿಜ, ನಿಮ್ಮನ್ನೇ ಮದುವೆ ಆಗಬೇಕಂತ ಕನಸು ಕಂಡಿದ್ದು ನಿಜ. ಆದ್ರೆ ಆ ವಿಧಿಯು ನಮ್ಮಿಬ್ಬರ ಬಾಳಿನಲ್ಲಿ ತೊಂದಟ್ಟಿತ್ತು, ಅಗ್ನಿಯಾಗಿ ನಿಂತಿತ್ತು ಆ ವಿಧಿಯು. ಪದ್ಮ, ಪ್ರೇಮ ಎಂಬ 2 ಅಕ್ಷರಗಳು ನನ್ನ ಹೃದಯದಲ್ಲಿ ಗೊತ್ತಿಲ್ಲದಲ್ಲಿ ಆ ಪ್ರೀತಿ ಎಂಬ ವಿಷ ಬೀಜವನ್ನು ನನ್ನ ಹೃದಯದಲ್ಲಿ ಹಾಕಿ ಈಗ ಹೆಮ್ಮರವನ್ನು ಹೆಮ್ಮರವಾಗಿ ಬೆಳೆಸ್ಬಿಟ್ಟೆ. ಆದ್ರೆ ಈಗ ಆ ಮರದ ಸ್ಥಿತಿ ಯಾವ ಮನೆಯ ಬಲೆ ಬೂದಿಯಾಗಿದೆಯೋ, ಯಾವ ನೆರಳು ಕೊಡುವ ಜಸ್ತಿಯಾಗಿದೆ, ಒಂದೂ ತಿಳಿತಾ ಇಲ್ಲ ಪದ್ಮ, ಒಂದೂ ತಿಳಿತಾ ಇಲ್ಲ. ನೋಡಿ, ಈಗ ನಮ್ಮಿಬ್ಬರ ಮೌನ ಯುದ್ಧವನ್ನ ಇಲ್ಲಿಗೆ ನಿಲ್ಲಿಸುವುದು ಸರಿ. ನೀವು ನನ್ನನ್ನು ತಪ್ಪಾಗಿ ತಿಳಿದುಕೊಂಡ್ರೂ ಪರವಾಗಿಲ್ಲ. ಇನ್ನು ಮುಂದೆ ನಿಮ್ಮ ದಾರಿಯನ್ನು ನೀವು ಕಂಡುಕೊಳ್ಳೋದು ಯೋಗ್ಯ. ಪದ್ಮ, ಮಹಾಭಾರತದಲ್ಲಿ ಆ ದ್ರೋಣಾಚಾರಿಗಳು ಶತ್ರುವಾಗಿ ನಿಂತು ಯುದ್ಧ ಮಾಡಿದ್ರು. ಆದ್ರೆ ಅದಕ್ಕೆ ಅರ್ಜುನನ ಬಾಣಗಳೇ ಸಾಕ್ಷಿಯಾಗಿ ಇಡೀ ಮಲಗಿದ ಒಂದು ಚಪ್ಪರದಲ್ಲಿ ಅವನ ಬಾಣಗಳ ರಾಶಿಗಳೇ ಹಾಸಿಗೆಯನ್ನು ಸುರಿದು ಕೊನೆಗೆ ಆ ದ್ರೋಣಾಚಾರ್ಯ ತನ್ನ ಮಗನನ್ನು ಬಲಿ ಕೊಟ್ಟಂತೆ. ಇದರ ಮಾತಿನ ಅರ್ಥ ಏನು ಗೊತ್ತಾ? ಅರ್ಥ ಮಾಡ್ಕೊಳ್ಳಿ ನೀನು. ಶಾಂತೇಶ್, ನೀವು ಸಂಸ್ಕೃತಿ ಸಂಪ್ರದಾಯದ ಬಗ್ಗೆ ತಿಳಿದುಕೊಂಡವರು, ನಿಮ್ಮಷ್ಟು ತಿಳಿದುಕೊಳ್ಳುವುದು ನಾನಲ್ಲ. ಆದ್ರೆ ಈಗ ನಾನು ಕುರುಡಿ ಇದ್ದಾಗೆ ಕುರುಡಿ ಕೋಲನ್ನ ಬಿಟ್ಟಿದ್ದಾಗಿದೆ. ಮುಂದೆ ಹಾವಿದೆಯೋ ಚೇಳಿದೆಯೋ ಯಾರು ಬಲ್ಲರು. ಒಟ್ಟಿನಲ್ಲಿ ನಿಮ್ಮ ದೃಷ್ಟಿಯಲ್ಲಿ ನಾನು ಕೆಟ್ಟವಳಾದೆ ಶಾಂತೇಶ್, ಕೆಟ್ಟವಳಾದೆ. ಪದ್ಮ, ಸಮಾಜದಲ್ಲಿ ಕೆಟ್ಟವರು ಒಬ್ಬರಿಗೆ ಕೆಟ್ಟಾಗುವುದು ಬಹಳ ಅಪರೂಪ. ಆದ್ರೆ ಬಯಸಿದ ಭಾಗ್ಯವೇ ಸಿಕ್ಕಿಲ್ಲಂದಾಗ ನಮ್ಮ ನಾಮವೇನು ಮಾಡಿತ್ತು? ಒಂದು ಮಾತಿನಿಂದ ಮೋಸ ಮಾಡಿದರೆ ಅದು ನಿನಗೆ ಪಾಪ ಸಲ್ಲದೆ ಬಿಡಲು ಪದ್ಮ, ಪಾಪ ಸಲ್ಲುತ್ತದೆ. ಶಾಂತೇಶ್, ಸೋತೆ. ಈ ನಿಮ್ಮ ಹಿರಿಗುಣಕ್ಕೆ ಸೋತೆ. ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಬಯಸದ ನೀವು, ನಿಮ್ಮ ಹೃದಯಕ್ಕೆ ಕಲ್ಮಶ ತುಂಬಿದ ಪಾಪಿ ನಾನು. ನನ್ನನ್ನು ದಯವಿಟ್ಟು ಕ್ಷಮಿಸಬೇಡಿ. ನಿಮಗೆ ದೇವರನ್ನ ಬೇಕು ಅಥವಾ ದೇವ ಮಾನವರೇನು ಬೇಕೋ ನನಗೊಂದು ತಿಳಿತಾ ಇಲ್ಲ. ಪದ್ಮ, ಈ ಬಸವೇಶ್ವರ ಯಾವ ರೀತಿ ಆಟ ಆಡಿಸ್ತಾನೋ ಅದೇ ರೀತಿ ಆಟ ಆಡಲೇಬೇಕು. ಪದ್ಮ, ನನ್ನ ಸಂಬಂಧ ಅಂತೂ ಮುಗಿದ್ದು. ಹೊರಟೋಗು ಪದ್ಮ, ಹೊರಟೋಗು, ದಯವಿಟ್ಟು ಇಲ್ಲಿಂದ ಹೊರಟೋಗು. ಹೋಗ್ತೀನಿ. ಆದರೆ ನನ್ನ ಪರಿಸ್ಥಿತಿ ನಿಮಗೆ ಯಾವ ರೀತಿ ಅರ್ಥ ಮಾಡಿಸ್ಬೇಕು ನನಗೊಂದು ತಿಳಿತಿಲ್ಲ. ಕೊರಳಿಗೆ ಕಟ್ಟಿದ ಈ ತಾಳಿ ಬಗ್ಗೆ ಕಟ್ಟಿಕೊಂಡವನಿಗೆ ಬಾಳು ಕೊಡಬೇಕಾದ ಪರಿಸ್ಥಿತಿ ನನಗೀಗ ಬಂದಿದೆ. ಪದ್ಮ, ನೀನು ಮಹಾಗರತಿ, ಆದ್ರೆ ನಿನ್ನ ಪುಣ್ಯವಂತಿ. ಆದ್ರೆ ನಿನ್ನ ಗಂಡ ಮಾತ್ರ ಗರ್ವದವನು. ಆದ್ರೆ ಅವನಿಗೆ ನೀನು ಬಾಳ ಕೊಟ್ಟಿದೆಯಲ್ಲ, ನಿಜವಾಗಲೂ ನಿನ್ನ ಮೆಚ್ಚಲೇಬೇಕು. ಗರತಿ ಹೆಣ್ಣಿಗೆ ಗರ್ವದ ಗಂಡ ಎಂದು ಸಾರ್ಲಿ ಇದು ಸಮಾಜ. ನಿಮ್ಮಷ್ಟು ತಿಳಿದವಳು ಆದ್ರೆ ನೀವು ಹೇಳೋ ಮಾತು ನನಗೊಂದು ಅರ್ಥವಾಗ್ತಿಲ್ಲ. ಆದ್ರೆ ನಿಮಗೊಂದು ಮಾತು ಹೇಳ್ತೀನಿ ಕೇಳಿ. ಮತ್ತೊಬ್ಬ ಗಂಡಸನ್ನ ಹೀಯಾಳಿಸುವ ಹೆಣ್ಣು ಗುಣದವಳು ನಾನಲ್ಲ. ನನ್ನ ಕೊಳ್ಳಿಗೆ ತಾಳಿ ಕಟ್ಟಿದವನು ಎಂಥವನೇ ಆದ್ರೂ ಅವನ ಜೊತೆ ಬಾಳುವ ಹೆಣ್ಣು ನಾನು. ಆದ್ರೂ ಇವನ್ನೆಲ್ಲ ಕಣ್ಣಾರೆ ನೋಡಿ ಅನುಭವಿಸೋದಕ್ಕಿಂತ ಸ್ವಂತ ಸ್ವರ್ಗ ಸೇರುವುದು ಎಷ್ಟು ಮೇಲ್ಪಾಲು. ಪದ್ಮ, ನೀನೇಕೆ ಕಣ್ಣೀರು ಸುರಿಸ್ತೀಯ? ನೋಡು, ಈ ಪವಿತ್ರವಾದ ದೇವಸ್ಥಾನದಲ್ಲಿ ಬಂದಿದ್ದೀಯಾ, ಇಲ್ಲಿ ಕಣ್ಣೀರು ಹಾಕಿದ್ರೆ ನಿನಗೇನೂ ಲಾಭವಿಲ್ಲ. ದಯವಿಟ್ಟು ನಾವು ಕೇಳಿದ ವರವನ್ನು ಇಲ್ಲಿ ಬೇಡಿಕೊಳ್ಳಬೇಕು ಹೊರತು ಕಣ್ಣೀರು ಈ ಹಾಕಬೇಡ ಪದ್ಮ, ಹಾಕಬೇಡ. ಶಾಂತೇಶ್, ನನ್ನದು ಸರ್ವತಾ ತಪ್ಪಾಯಿತು. ದಯವಿಟ್ಟು ನನ್ನನ್ನು ಕ್ಷಮಿಸಬೇಡಿ. ಮುಂದಿನ ಜನ್ಮ ಅಂತಿದ್ರೆ ಮತ್ತೆ ನಿಮ್ಮ ಋಣವನ್ನು ನಾನು ಮುಟ್ಟಿಸ್ತೇನೆ. ನಾನಿನ್ನು ಬರ್ತೀನಿ ಶಾಂತೇಶ್, ನಾನಿನ್ನು ಬರ್ತೀನಿ.